ಅಜ್ಜಿನ ಜೋಪಾನವಾಗಿ ನೋಡ್ಕೋ. ಇಲ್ದೇ ಇರೋದನ್ನೆಲ್ಲ ಯೋಚಿಸ್ಬೇಡಿ ಅಮ್ಮ. ಹಾ ನೋಡಿ ಅಮ್ಮ, ನಿಮ್ ಮಗ ಸೊಸೆ ಬಂದೇ ಬರ್ತಾರೆ. ಹೆದರ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡಿ. ನೆಮ್ಮದಿಯಿಂದ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ. ಹುಡುಗಿ, ನಿನ್ ಮನೆಯಿಂದ ಆಚೆ ಹೋಗ್ಬೇಡ. ನೀನ್ ಹೋದ್ರೆ ಅವ್ರು ತುಂಬಾ ಚಿಂತೆ ಮಾಡ್ತಾರೆ. ಅವ್ರ ಜೊತೆನೇ ಇರು. ಬಾ ಭಯ. ನೀನ್ ಸರಿಯಾದ ಸಮಯಕ್ಕೆ ಬಂದೆ. ನಿಂಗೆ ಒಳ್ಳೇದಾಗತ್ತೆ. ನಿನಗೆ ಯಾವಾಗ್ಲೂ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ. ಬಾ ಭಯ. ಬಾ ಪಾಂಡು. ಸಕ್ಕು, ನಾನ್ ಬೇಡ ಅಂದ್ರೂ ನೀನು ಹೊರಗೆ ಹೋಗಿ ನನಗೆ ನೋವು ಕೊಡಬೇಡ. ಆಯ್ತು ಅಜ್ಜಿ, ಇನ್ಮೇಲೆ ನಿನ್ನ ಒಂಟಿಯಾಗ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಇಲ್ಲೋಡು, ನೀನ್ ಕೂಡ ವೈದ್ಯ ತಾತನ್ ಮಾತ್ ಕೇಳ್ಬೇಕು. ಈಗ ಗಂಜಿ ಕುಡಿಬೇಕು, ಆಮೇಲೆ ಬಿಸಿ ಬಿಸಿ ಅನ್ನ ತಿನ್ಬೇಕು. ಮತ್ ಸ್ವಲ್ಪ ಉಪ್ಪು ಹಾಕಿ ಸಬ್ಬಕ್ಕಿ ಗಂಜಿ ಮಾಡ್ಕೊಡ್ತೀನಿ. ಇನ್ನು ಅನ್ನಕ್ಕೆ ನಿಂಬೆ ಉಪ್ಪಿನಕಾಯಿ ತುಪ್ಪ ಹಾಕೊಂಡು ಕಲಸ್ಕೊಂಡ್ ತಿನ್ನು. ಅನ್ನ ತಿಂದು ಆರಾಮಾಗಿ ನಿದ್ದೆ ಮಾಡು. ನಿನ್ ಸುಸ್ತೆಲ್ಲ ಮಾಯ ಆಗತ್ತೆ, ಸರಿನಾ? ಸಕ್ಕು, ಶಿವಪ್ಪನ ಬಗ್ಗೆ ಉಮಾ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅವ್ರನ್ನ ಹುಡ್ಕಕ್ಕೆ ಜಮೀನ್ದಾರ್ ಮನೆಗೆ ಹೋಗಿದ್ದೆ ಅಲ್ವಾ? ಹೌದು ಅಜ್ಜಿ, ಆದ್ರೆ ಗೋದಾ ಅಮ್ಮ ಹೇಳಿದ್ರು ಅವರು ಅವ್ರ ಮನೇಲಿ ಇಲ್ಲ ಅಂತ. ಆದ್ರೆ ಅಜ್ಜಿ, ನೀನೇನ್ ಚಿಂತೆ ಮಾಡ್ಬೇಡ. ಅಪ್ಪ ಅಮ್ಮ ಈ ಪ್ರಪಂಚದಲ್ಲಿ ಎಲ್ಲೇ ಇದ್ರು ನಮ್ ಪಾಂಡುರಂಗ ಅವ್ರಿಗೆ ಜೊತೆಯಾಗಿರ್ತಾನೆ. ಅಜ್ಜಿ, ಭಯ ಪಡ್ಬೇಡ. ನನ್ ಮಕ್ಕಳು ಎಲ್ಲಿದಾರೋ? ಮೊದ್ಲು ನೀನ್ ಒಳಗಡೆ ನಡಿ ಅಜ್ಜಿ, ನಡಿ ಮೆಲ್ಲಗೆ. ಬಿಡಿ ನಮ್ಮನ್ನ. ಇಬ್ರು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ನೀವು ಎಷ್ಟೇ ಒದ್ದಾಡಿದ್ರು ಕೂಡ ನಿಮ್ಗೆ ಇಲ್ಲಿಂದ ಬಿಡುಗಡೆ ಸಿಗಲ್ಲ. ನಿಮ್ಮ ಪಾಂಡುರಂಗ ಇದಾನಲ್ಲ, ಅವನು ನಿಮಗೋಸ್ಕರ ಪುಷ್ಪಕ ವಿಮಾನ ತಂದ್ರು. ನನ್ ಒಪ್ಪಿಗೆ ಇಲ್ಲ ಅಂದ್ರೆ ನಿಮ್ಗೆ ಈ ಸೆರೆಮನೆಯಿಂದ ಬಿಡುಗಡೆ ಇಲ್ಲ. ನಿಮ್ಮನ್ನ ಈ ರೀತಿ ಬಂದ್ ಸಿಟ್ಟಿರೋದು ನನಗೂ ಇಷ್ಟ ಇಲ್ಲ. ಭಾವಿ ಅತ್ತೆ ಮಾವ ನೋವು ಅನ್ಭವಿಸಿದ್ರೆ ನನಗೂ ನೋವು ಆಗುತ್ತಲ್ವಾ? ಆದ್ರೆ ನಂಗೆ ಬೇರೆ ದಾರಿನೇ ಇಲ್ಲ. ನೀನ್ ಮಾತಾಡೋದನ್ನ ನಿಲ್ಸು ರಾಕ್ಷಸ. ನಿನ್ ಪಾಪದ್ ಕೂಡ ತುಂಬೋ ದಿನ ಹತ್ರದಲ್ಲೇ ಇದೆ. ನಮಗೀಗ ಎಷ್ಟು ಹಿಂಸೆ ಕೊಡ್ತಿದ್ಯೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ನರಕ ಅನ್ಭವಿಸ್ತೀಯ. ನಿನ್ ಪಾಪಗಳಿಗೆ ವಿಮೋಚನೆನೇ ಇಲ್ಲ. ನನ್ ಭವಿಷ್ಯದ ಬಗ್ಗೆ ಇವಾಗ ಯಾಕೆ ಚಿಂತೆ ಬಿಡು. ಮೊದ್ಲು ನಿನ್ ವರ್ತಮಾನದ ಬಗ್ಗೆ ಯೋಚನೆ ಮಾಡೋ. ಪಾಪ ಅಲ್ಲಿ ನಿನ್ ಕುಟುಂಬ ಹೇಗಿದೆ ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ಯಾ? ನೀವಿಬ್ರು ಇಲ್ಲಿ ಹಾಯಾಗಿ ಸುಖವಾಗಿ ಇದ್ದೀರಾ. ಆದ್ರೆ ಅಲ್ಲಿ ಸಕ್ಕು, ಆ ಮುದುಕಮ್ಮ ಎಂತ ದಯನೀಯ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಗೊತ್ತಾ? ನೋಡೋ, ನಾನು ರಾಕ್ಷಸನೇ ಆಗಿದ್ರು ಕೂಡ ಅವ್ರನ್ನ ಆ ರೀತಿ ನೋಡಕ್ ನನ್ನಿಂದ ಆಗ್ತಿಲ್ಲ, ನೋಡಕ್ ಆಗ್ತಿಲ್ಲ. ಸಕ್ಕುಗೆ, ನಮ್ ಸಕ್ಕುಗೆ ಏನಾಯ್ತು? ನಮ್ಮಮ್ಮ ಗಾಬರಿ ಆಗ್ಬೇಡಿ, ಅವ್ರೇನ್ ಸತ್ತೋಗಿಲ್ಲ, ಇನ್ನೂ ಬದುಕಿದ್ದಾರೆ. ನೀವಿಬ್ರು ಕಾಣಿಸ್ತಿಲ್ಲ ಅಂತ ಅನ್ನ ನೀರು ಬಿಟ್ಟು ಅಳ್ತಾ ಕೂತಿದ್ದಾರೆ. ಮತ್ತೆ ಆ ಸಕ್ಕು ಹುಚ್ಚಿ ತರ ನಿಮ್ಮಿಬ್ಬರಿಗೋಸ್ಕರ ಊರೆಲ್ಲ ಹುಡುಕ್ತಿದ್ದಾಳೆ. ಊರವರೆಲ್ಲ ಅವಳು ನೋಡಿ ಗೇಲಿ ಮಾಡ್ತಿದ್ದಾರೆ. ಭಿಕ್ಷೆಗೋಸ್ಕರ ತಿರುಗ್ತಿದ್ದಾಳೆ ಅಂತ ಕೆಲವರು ಭಿಕ್ಷೆ ಹಾಕ್ತಿದ್ದಾರೆ. ಅಮ್ಮ, ಅಪ್ಪ, ಅಮ್ಮ, ಅಪ್ಪ. ಸಕ್ಕು, 1 ನಿಮಿಷ, ಈಗ್ಲೇ ಬರ್ತೀನಿ. ತಗೋ ರೊಟ್ಟಿ. ಸಾಧ್ಯ ಇಲ್ಲ.
ನಿನ್ನಂತ ಕ್ರೂರಿ ಈ ಪ್ರಪಂಚದಲ್ಲಿ ಇನ್ನೆಲ್ಲ